ಅಸ್ಲಾಮ್ ಅಲೈಕುಮ್. ಇಂಡತ್ತ ರೆಸಿಪಿ ஒரு ಹಸಿರು ಚಾಯತ್ತಿಗೆ ತಿನ್ನೋಗೋಡು ಪಲ್ತವರು ಸ್ನ್ಯಾಕ್ಸ್ ಅವ ಚಮ್ಮಣಲ್ಲೂ ಟೇಸ್ಟ್ ಹೊಡಿತೆ. ஒரு ನಾವು ಹಸ್ರಿಗೆ ಮಕ್ಕಳಿಗೊಂದು ಚಾಯತ್ತು ಕೊಡ್ಕೊಂಡು ಇಲ್ಲಿ ನಮಗೆ ಒಂದು ಬೇನ ಹಿಂಗೆ ಅರ್ಜೆಂಟ್ಲಿ ஒரு ಸ್ಲಾಬತ್ಲಾಕ ಹೋಗಿ ಹೊಡಿತೆ. ಇದು ಪೇಣ ಹಾಕಿಡು ಚಂತ ನೋಕ ಇದಕ್ಕೆ ನಾನು ನೋಡಿ ಪತ್ತರ ಪಿಟ್ಟಿಡ್ತಾರ. ಇದು ನಾನು ತೆಲ್ಲು ಸಾರನ್ನ ಇಟ್ಟಿಟ್ಟು ಸಾರಿದೆ. ಇದಕ್ಕಿಪ್ಪ ஒரு ಕಪ್ಪು ಪತ್ತರ ಪಿಟ್ಟಗೆ ஒரு 1/4 கப் எடுத்துகிற கடலெடுப்பிட்டு இடணும். நானோட ஒரு 1.5 கப்பு பத்திர பொடிக்கு ஒரு 3/4 கப் எடுத்துகிற கடலெடுப்பிட்டு ಇಟ್ಟರೆ ಇದಕ್ಕೆ ஒரு ತೆಲ್ಲು ಓಮ ಉಂಡಲೆ ಓಮ ಪಿನ್ನ ಜೀರಿಗೆ ಅದೆಲ್ಲ ஒரு ತೆಲ್ಲು ಇಡೋಣ. ಚೆನ್ನಾಗಿ ನಲ್ಲ ಹೊಡೆದು ಕಮ್ಮನೆ ಉಂಡು ಪಿನ್ನ ஒரு ತೆಲ್ಲು ಜೀರಿಗೆ ಪಿನ್ನ ஒரு ತೆಲ್ಲು ಕರ್ತ ಎಳ್ಳು ಇನ್ನಂಗೆಲ್ಲ ಇಡ ಇನ್ನೆಲ್ಲ ಹೆಂಗೆ ಇಟ್ಲೆಂಗೆ ಅವಡು. ಇದಕ್ಕೆ இப்போ ஒரு பிடி கொத்தமல்லி ಸೊಪ್ಪು ஒரு ಜಂಡಸಲ್ಲಿ ಬೇವು ಸೊಪ್ಪು ಇದರ ಸಪೂರ ಕಟ್ಟಾಕಿಟ್ಟು ಇಡೋಣ. പിന്നെ ടേസ്റ്റ് തക്കണത്തെല്ലാം ഉപ്പിടണം. ഒരു ചെറിയൊരു ചമച്ച നെയ്യ് ഇട്ടെങ്കിൽ ഓടും. ഇല്ലാണ്ടെങ്കിൽ ഒരു 2 ചമച്ചത്ര എണ്ണ ഇട്ടെങ്കിൽ ഓടും. ഇപ്പം ಇದಕ್ಕೆ ತೆಲ್ಲು ಪೆಕ್ಕ ತನ್ನಿ ಚಪ್ಪ ತನ್ನಿ ಅಲ್ಲ ತೆಲ್ಲು നല്ല ಬೆಚ್ಚಾയിട്ട് ಪೆಚ್ಚ ತನ್ನಿ ഒരു എത്ര ಬೇನು ಚೆಂದ ನೋಕಿಟ್ಟು ಬೀತണം. ಕುರಕುರಿ ಎಮ್ಮೆ ಬೀತಿಟ್ಟು ಇದ್ರ ಕೊಲಕ್ಕೊಂಡು ಬೆಚ್ಚ ತನ್ನಿ ಬೀತಿಟ್ಟು ಕೊಲಕ್ಕೊಂಬ ಕೈ ಬೆಚ್ಚ ಹೆಂಗೆ ಅವ್ರು ತೆಲ್ಲು ಫಸ್ಟಿಗೆ ಚಮಚತ್ತಲ್ಲಿ ಕೊಲ್ಚೋಲನು. ಇದು ನಂಗೆ ಪತ್ರ ಹಾಕೊಂಬತ್ತು ಎತ್ತರ ಗಟ್ಟಿ ಬೀಕಿಡ ಹತ್ರ ಗಟ್ಟಿನಂಗೆ ಮೈಯವು ಇತ್ತರಿಂದಂಗೆ ಇತ್ತು. ಇದ್ರೆ ಪತ್ತರ ಮನೆಯಲ್ಲೂ ನಂಗೆ ಒತ್ತಿಟ್ಟು ಹಾಕ ಚೆನ್ನಾಗಿ ಪತ್ತರ ಹತ್ರ ತೆಲ್ಪ ಹೆಂಗುಂಡಲೆ ಇದು ನಲ್ಲ ಬೇಗ ಕಾಯಿಡು ಪಿನ್ನ ನಲ್ಲ ಕ್ರಿಸ್ಪಿ ಪಲೆ ಇಕ್ಕಡು ಕಲರ್ ಅಂದು ಚೇಂಜ್ ಆಗಲ್ಲ ತೆಲ್ ಬೆಲ್ಪು ಪಲೆ ಮೇ ಕಲರ್ ಇಕ್ಕೊಂಬೇ ನಂಗೆ ಕಾಚಿಟ್ಟು ಇಟ್ಕೊಂಡು ನಾನಿದಿಪ್ಪ ಪತ್ತರ ಪೊಡಿ ಇಟ್ಟಿಟ್ಟು ಚಪಾತಿರೋ ಕೋಲು ಪರ್ತಿರೋ അങ്ങനെ ಅಕ್ಕಿಂಗು ಅವಡು ಮಾತ್ರ ತೆಲೂಪು ಹಾಕ್ಕೊಂಡು ಮಾತ್ರ ತೆಲ್ಪ ಅಕ್ಕಿಂಗುಂಡಲೆ നല്ല ಬೇಗ ಕಾಯಿಡಿತು. പത്തര മണയിൽ ഇങ്ങനെ പ്ലാസ്റ്റിക് ഇട്ടിട്ട് അതിലും ഒത്തിട്ട് പിന്നെ ഇങ്ങനെ കീൽ മണക്കിട്ടിട്ട് അದ್ರ ഇതാക്കാം കട്ടാക്കാം. ഇല്ലാണ്ടെങ്കിൽ ഇങ്ങനെ പർത്തിട്ടും ഇങ്ങനെ ഇട്ടിട്ട് കട്ടാക്കാം. എങ്ങനെ കട്ടാക്കിയിട്ടിട്ടെങ്കിൽ ഓടും കയ്യിലേ പിന്നെ ഇങ്ങനെ പീസ് പീസാക്കിയിട്ടിട്ടെങ്കിൽ ഓടും. ഇല്ലെങ്കിൽ ചാക്കിൽ ഇങ്ങനെ കട്ടാക്കിയിട്ടിട്ടെങ്കിൽ ഓടും. സുലഭത്തിൽ ഉണ്ട്. ನಾವು ಎಣ್ಣೆ ಬೇನ ಕಟ್ಟಾಕಿಟ್ಟು ಇದ್ರೆ ಎಣ್ಣೆಯಲ್ಲಿ ಇಟ್ಟಿಟ್ಟು ಕಾಚಂಗೆ ಇತ್ತು. ഇതിങ്ങനെ ആക്കുമ്പോൾ എണ്ണക്കായ വെച്ചിടിക്കണം. ഫസ്റ്റ് തെല്ല് ജോർ തീയിൽ എണ്ണ നല്ല കാച്ചിടിക്കണം. പിന്നെ തെല്ല് തീ മെല്ലാക്കണം. ഇത് ഒരു 1/4 ಗಂಟೆ ಒಳಗೆ ಅವಡು ತಿನ್ನೋಕು. ನಂಗೆ ಚಾಯತ್ತು ಗಂಜ ತನ್ನಿ വെച്ചിട്ട് ಇದ್ರೆ ಪಿಟ್ಟು ಕೊಲ್ಚಿಟ್ಟು ಸಾತ್ರ ಒಳಗೆ ಹಾಕಿಟ್ಟು ಎಡ್ಕ ಹತ್ರ ಸುಲಭತ್ಲಾಕ ಟೇಸ್ಟ್ ಅಂತೂ നല്ല ಸೂಪರ್ ಹೊಡಪ್ಪ. ಹಾಕಿಟ್ಟು ಡಬ್ಬಿಲಿಟ್ಟು വെച്ചങ്ങുണ്ടല്ലേ ಚಮ್ಮನಾಲ್ತಲೂ ಅದ್ರ ಕ್ರಿಸ್ಪಿ ಉಂಡಲೆ ಗರಿ ಗರಿ ನಲ್ಲ ಅಂಗನೆ ಮಿಕ್ಕಡು ಎಂದು ಅದ್ರ ನೆಂಕ ಹೊಡೆದು ಅದ್ರ ಇದು ಕ್ರಿಸ್ಪಿ ಪೋಂಡು ಆನಂದ ಇಲ್ಲ. ಎಪ್ಪ ಬೆಣೆಂಗು ಇದು ಕಾಚಿಟ್ಟು ಡಬ್ಬಿಲಿಟ್ಟು വെച്ചെങ്കിൽ എപ്പോൾ വേണമെങ്കിൽ തിന്നാം. ಇದು ಇಟ್ಟು ತೆಲ್ಲು ನೇರ ಬಿಟ್ಬಿಟ್ಟು ಪಿನ್ನ ಕೈಲಿಡೋಣ. ಇದಕ್ಕೆ ಫಸ್ಟಿಗೆ ಇಟ್ಟು ಇಡೋಗ್ತೀರ ಎಣ್ಣೆ ತೆಲ್ಲು ನಲ್ಲ ಕಾഞ്ഞിട്ടിനെങ്കിൽ ಇದು ಇಟ್ಟಪ್ಪಮೇ പൊങ്ങ ಬಂದು ಇದ್ರೆ ಸಮ್ಮ ಚೋಪ ಓಲಂ ಕಾಯ್ಕೊತೀರ ഒരു ഇത്ര മേ ಕಲರ್ ಇಕ್ಕೊಂಬತ್ತು ಎಡ್ಕೊಂಡು ಇದು ಇങ്ങനെ ಇತ್ರ ಕಲರ್ ಬಂದು ತೆಲುಪಕ್ಕೆ ಮಾತ್ರ ತೆಲ್ಲು ದಲ ಮಾತು ಪೊಲೆ ಹಂಗೆ ತೆಲಿಯಾರ ಕೈಕೊಂಡು ನೋಡು. ಇದು ನಾನು ಮಂಜಾಂಡು ಕಾಜ ಪಲ್ತದ ಹಾಕಿನಲ್ಲೇ ಅದ್ರ ಪಿಟ್ಟು ಒಲಿഞ്ഞിಟ್ಟಿಂತು ಅದ್ರ ಇಪ್ಪಣ ಚಿರೋಟಿ ಹಾಕೋಗು ಕಾಜತ್ತಿಗೆ ನಂಗೆ ಕಾರ್ನ್ಫ್ಲೋರ್ ಇಡೋಣ. ಇದು ನೆಯ್ಯಿ ತೋತೋಣ ಅದ್ರ ಮೇಲ್ಗೆ ನೆಯ್ಯಿ ತೋತಿಟ್ಟು ಏನೋ ಮಡಕ್ ಹಾಕಿಟ್ಟು ಚಪಾತಿ ಮೇಲ್ಗೆ ಮೇಲೆ ಇಟ್ಟಿಟ್ಟು ಅದ್ರ ಪಿನ್ನ ರೌಂಡ್ ಹಾಕಿ ಕಟ್ ಹಾಕಿಟ್ಟು ಅದ್ರ ಪಿನ್ನ ಇങ്ങനെ ಚಪಾತಿ ಪಲ್ಯ ಹಾಕಿಟ್ಟು ಇಡೋಣ ಎಣ್ಣೆಗೆ. ಇದ್ರ ನನ್ನ ವೀಡಿಯೋ ಫಸ್ಟ್ ಮುನ್ನಲ್ಲಿ ನಾನು ಇಟ್ಟರೆ ಇದ್ರ ವೀಡಿಯೋ ಚಿರೋಟಿ ಇಡೋದು ಇದು ಆಣಮೆ നല്ല ಟೇಸ್ಟ್ ಅವಡವ. ಇದಕ್ಕೆ ಮೇಲ್ಗೆ ಪಂತ್ರಡ ಪೊಡಿ ಬಿರ್ಕೊಣು ತಿನ್ನು ಮುನ್ನಲ್ಲಿ. ಇದು ನೆಯ್ಯಿ ಪಿನ್ನ ಪಾಡೆಂಗು ನಂಗೆ ಚಪಾತಿ ಹಾಕೊಂಬತ್ತು ನೆಯ್ಯಿ ತೋತ್ರಲ್ಲಿ ಭಾರಿ നല്ല ಟೇಸ್ಟ್ ಅವಡಿದ್ದು. ഇത് കാച്ചിട്ടെടുക്കുമ്പോൾ നല്ല എസലായിട്ട് വേറെ സ്വന്തം കണ്ട് തിന്നോക്കുവാണ് നല്ല ഇക്കിടിത്ത്.
ഇത് കാച്ചിട്ടുള്ള ആൽപ്പിനെ ഒരു പ്ലേറ്റിൽ വെച്ചിട്ട് പಂತರ ಮೇಲ್ತರ ಇಟ್ಟಿಟ್ಟು ಪುಡ್ಚದ್ರು ಪುಡಿ ಉಂಡಲ್ಲೇ ಇದ್ರ ಮೇಲ್ಗೆ ನೋರೋಡಿ ಬಿರ್ಕೊಂಡು ಇದಕ್ಕೊಂದು ಖಾರ ಬೇನುಂಟ ಹೆಂಗೆ ಮುಲುಡ ಪುಡಿ ತೆಲ್ಲಿಡ ಇಲ್ಲಂಟ ಹೆಂಗೆ ಕಾಯಿ ಮೊಲು ನಂಗೆ ಕೊತ್ತಂಬರಿ ಸೊಪ್ಪಲ್ಲಿ ಇಡ್ರಲ್ಲಿ ಅಪ್ಪ ಅದರೊಟ್ಟಿಗೆ ಕಾಯಿ ಮೊಲು ಸ್ವಲ್ಪ ಪೂರ ಕಟ್ಟಾಕಿಟ್ಟಿಡೋನು ಅದು ಮೇನಲ್ಲಿ ಕಾഞ്ഞിട്ടಮ್ಮ നല്ല ಉಡು അതിൽ ಖಾರಮ್ಮ ಉಡು നോക്കിയാലല്ലേ ഫ്രണ്ട്സ് ഈ റെസിപ്പി ഇഷ്ടമായി നിങ്ങൾ ഓർക്ക് ട്രൈ ആക്കൂ ഇതെന്ത് ചമ്മ ശ്രമി ഇല്ല അല്ലാണ്ട് എന്ത് ചമ്മ വസ്തു ಬೇನುಂಟು ಇಲ್ಲ ಪತ್ತರಪಿಟ್ಟು ತೆಳ್ಳು ಕಡಲೆಪಿಟ್ಟು ಮಿನ್ನಂಗೆ ಇತ್ತು ಸ್ಲಾಬತ್ಲಾಕೋಡು ನೋಕ್ಯಾರಲ್ಲಿ നിങ്ങൾ ഓർക്ക് ട്രൈ ആക്കൂ ആൻമേ ഈ വീഡിയോ ഇഷ്ടമായി ലൈക്ക് ആക്കൂ ഷെയർ ആക്കൂ സബ്സ്ക്രൈബ് ആവുന്ന മട്ടത്തിൽ ബെൽ ബട്ടൺ പ്രസ് ആക്കൂ അസ്സലാമു അലൈക്കും ജസാക്കല്ലാഹു ഖൈർ.